ಹೇ ಗೈಸ್, ದಿ ಟ್ರೇಡಿಂಗ್ ಜಾಬ್ಗೆ ಸ್ವಾಗತ. ಸೊ ಇಲಿಯಟ್ ವೇವ್ನಲ್ಲಿ ನಾವು ಇಂಪಲ್ಸ್ ವೇವ್ ಯಾವ ಥರ ಇರುತ್ತೆ ಮತ್ತು ಕರೆಕ್ಷನಲ್ಲಿ ಜಿಗ್ಜಾಗ್ ವೇವ್ ಯಾವ ಥರ ಇರುತ್ತೆ ಅನ್ನೋದನ್ನು ಹೇಳಿದ್ದೆ. ಸೊ ಈಗ ನಾವು ಮೂರನೇ ವಿಡಿಯೋದಲ್ಲಿ ಫ್ಲ್ಯಾಟ್ ಕರೆಕ್ಷನ್ನಲ್ಲಿ ಎರಡನೇದು, ಮೊದಲನೇದು ಜಿಗ್ಜಾಗ್ ಆಗಿತ್ತು. ಜಿಗ್ಜಾಗಲ್ಲಿ ಎಷ್ಟು ವಿಧ ಮತ್ತು ಅದು ಯಾವ ಥರ ಇರುತ್ತೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈಗಿನ ವಿಡಿಯೋದಲ್ಲಿ ಫ್ಲ್ಯಾಟ್ ಕರೆಕ್ಷನ್ನಲ್ಲಿ ಎಷ್ಟು ವಿಧ, ಯಾವ ಥರ ಅದು ಕಾಣಿಸುತ್ತೆ ಅನ್ನೋದನ್ನು ನೋಡೋಣ. ಸೊ ಫ್ಲ್ಯಾಟ್ ಕರೆಕ್ಷನ್ನಲ್ಲಿ ಮೇನಾಗಿ ಮೂರು ವಿಧ. ಒಂದು ರೆಗ್ಯುಲರ್ ಫ್ಲ್ಯಾಟ್, ಎಕ್ಸ್ಟೆಂಡೆಡ್ ಫ್ಲ್ಯಾಟ್, ಮತ್ತೊಂದು ರನ್ನಿಂಗ್ ಫ್ಲ್ಯಾಟ್. ಸೊ ಇದು ಯಾವ ಥರ ಕಾಣಿಸುತ್ತೆ ಹಾಗಾದರೆ ಅನ್ನೋದನ್ನು ನೋಡೋಣ. ಫ್ಲ್ಯಾಟಲ್ಲೂ ಕೂಡ ನಾರ್ಮಲ್ ಆಗಿ ABC ಅಂತ ಮೂರು ಥರ ಬರುತ್ತೆ. ಸೊ ಒಂದು ಇಂಪಲ್ಸ್ ವೇವ್ 1 2 3 4 5 ಆದಮೇಲೆ ಒಂದು ಫ್ಲ್ಯಾಟ್ ಕರೆಕ್ಷನ್ ಆಯಿತು ಅಂದರೆ ಅದು ಯಾವ ಥರ ಕಾಣಿಸುತ್ತೆ. ಈ ಥರ 0 ಪಾಯಿಂಟಿಂದ ಒಂದು ಕೆಳಗಡೆ ವೇವ್ ಬರುತ್ತೆ, ಅದು A ವೇವ್ ಅಂತ ಕರೀತಾರೆ. ಇನ್ನೊಂದು ಮೇಲ್ಗಡೆ ಹೋಗುತ್ತೆ. ಆಲ್ಮೋಸ್ಟ್ ಈ 0 ಪಾಯಿಂಟ್ ಅಂದರೆ 5th ವೇವ್ ಎಲ್ಲಿ ಎಂಡ್ ಆಯ್ತಲ್ಲ ಇಂಪಲ್ಸ್ ವೇವ್ದು, ಆ 0 ಪಾಯಿಂಟ್ ಹತ್ರನೇ ಹೋಗುತ್ತೆ. ಮತ್ತೆ ಕೆಳಗಡೆ ಬಂದು ಈ ಎ ಪಾಯಿಂಟ್ ಏನಿದೆಯಲ್ಲ ಅದರಷ್ಟಕ್ಕೆ ಬರುತ್ತೆ. ಆಲ್ಮೋಸ್ಟ್ ಎಕ್ಸಾಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಬರುತ್ತೆ ಅಂತಲ್ಲ, ಆಲ್ಮೋಸ್ಟ್ ಅಲ್ಲಿಗೆ ಬರುತ್ತೆ. ಸೊ ಈ ಥರ ಆದರೆ ಅದನ್ನು ಫ್ಲ್ಯಾಟ್ ಕರೆಕ್ಷನ್ ಅಂತ ಕರೀತಾರೆ. ಫ್ಲ್ಯಾಟಲ್ಲಿ ರೆಗ್ಯುಲರ್ ಫ್ಲ್ಯಾಟ್ ಕರೆಕ್ಷನ್ ಅಂತ. ಸೊ ಇಲ್ಲಿಂದ 0ಇಂದ ಎಗೆ ಬಂತು, ಒಂದು ಕರೆಕ್ಷನ್ ಆಯಿತು. ಎಯಿಂದ ಬಿ ಹೋಯಿತು, ಮತ್ತೆ ಬಿಯಿಂದ ಸಿಗೆ ಬಂತು. ಸೊ ಇದು ನಾರ್ಮಲ್ ರೆಗ್ಯುಲರ್ ಆಗಿ ಫ್ಲ್ಯಾಟ್ ಕರೆಕ್ಷನ್ ಅಂತ. ಇದರಲ್ಲಿ ಇನ್ನೊಂದು ಬರುವಂಥದ್ದು ಎಕ್ಸ್ಟೆಂಡೆಡ್ ಅಂತ ಅಂದರೆ ಈ ಬಿ ಇದೆಯಲ್ಲ 0ಗಿಂತ ಸ್ವಲ್ಪ ಮೇಲೆ ಹೋಗುತ್ತೆ. ಸ್ವಲ್ಪ ಅಂದರೆ ಇದಕ್ಕೆ ಒಂದು ರೆಫರೆನ್ಸ್ ಇದೆ, ಎಷ್ಟು ಪರ್ಸೆಂಟೇಜ್ ರಿಟ್ರೇಸ್ಮೆಂಟ್ ಆಗಬೇಕು ಅನ್ನೋದನ್ನು. ಸೊ ಅದನ್ನು ರೂಲ್ಸ್ ಸೆಕ್ಷನಲ್ಲಿ ಬಂದಾಗ ನಾನು ಹೇಳ್ತೀನಿ ನಿಮಗೆ. ಸೊ ಇದಕ್ಕಿಂತ ಸ್ವಲ್ಪ ಮೇಲೆ ಹೋಗುತ್ತೆ. ಈ ಸಿ ಬಂದ್ಬಿಟ್ಟು ಎಗಿಂತನೂ ಸ್ವಲ್ಪ ಕೆಳಗಡೆ ಬರುತ್ತೆ. ಸೊ ಈ ಥರ 0ಇಂದ ಎ ವೇವ್ ಒಂದು ಬರುತ್ತೆ. ಈ ಬಿ ವೇವ್ ಈ 0ಗಿಂತ ಸ್ವಲ್ಪ ಮೇಲೆ ಹೋಗುತ್ತೆ. ಇಲ್ಲಿಂದ ಕೆಳಗಡೆ ಬರುವಂಥದ್ದು ಈ ಎ ವೇವ್ಗಿಂತನೂ ಸ್ವಲ್ಪ ಕೆಳಗಡೆ ಬರುತ್ತೆ. ಇದನ್ನು ಎಕ್ಸ್ಟೆಂಡೆಡ್ ಫ್ಲ್ಯಾಟ್ ಅಥವಾ ಎಕ್ಸ್ಪ್ಯಾಂಡೆಡ್ ಅಂತ ಕೂಡ ಕರೀತಾರೆ. ಎಕ್ಸ್ಟೆಂಡೆಡ್ ಅಥವಾ ಎಕ್ಸ್ಪ್ಯಾಂಡೆಡ್ ಫ್ಲ್ಯಾಟ್ ಅಂತ ಕರೀತಾರೆ. ಸೊ ಇದು ಎರಡನೇ ಟೈಪ್ ಆಯಿತು. ಇನ್ನು ಮೂರನೇ ಟೈಪ್ ನೋಡೋದಾದರೆ ರನ್ನಿಂಗ್ ಫ್ಲ್ಯಾಟಲ್ಲಿ ಯಾವ ಥರ ಇರುತ್ತೆ ಅಂದರೆ, ನಾರ್ಮಲ್ ಆಗಿ ಒಂದು ಈ ಥರ ಎ ವೇವ್ ಬರುತ್ತೆ. ಸೊ ಬಿ ವೇವ್ ಈ ಥರ ತುಂಬ ಮೇಲೆ ಹೋಗ್ಬಿಡುತ್ತೆ ಎ ವೇವ್ಗಿಂತ 0 ಪಾಯಿಂಟ್ಗಿಂತ. ಮತ್ತು ಸಿ ವೇವ್ ಇಲ್ಲೇ ಎಲ್ಲೋ ಬಂದು ಇಷ್ಟು ಬರುತ್ತೆ, ಅಥವಾ ಇನ್ನೊಂದು ಚೂರು ಸ್ವಲ್ಪ ಕೆಳಗಡೆ ಬರುತ್ತೆ, ಇದರಿಂದ ಮೇಲೆ ಹೋಗ್ಬಿಡುತ್ತೆ. ಸೊ ಇದನ್ನು ರನ್ನಿಂಗ್ ಅಂದರೆ ಹೋಗ್ತಾನೆ ಇಂಪಲ್ಸ್ ಮೇಲ್ಗಡೆ ಹೋಗ್ತಾನೆ ಕರೆಕ್ಷನ್ ಆಗುವಂಥದ್ದು. ಸೊ 0 ಪಾಯಿಂಟಿಂದ ಒಂದು ಕರೆಕ್ಷನ್ ಆಗುತ್ತೆ. ಸೊ ಈ ಥರ ಎ ಬರುತ್ತೆ. ಬಿ ಬಂದ್ಬಿಟ್ಟು ತುಂಬ ಮೇಲೆ ಹೋಗುತ್ತೆ, ಇಷ್ಟೇ ಅಂತಲ್ಲ, ಎಷ್ಟೋ ಜಾಸ್ತಿ ಮೇಲ್ಗಡೆ ಹೋಗ್ಬೋದು ಈ ಥರ. ಆಮೇಲೆ ಒಂದು ಸಿ ಪಾಯಿಂಟ್ ಬಂದ್ಬಿಟ್ಟು ತುಂಬ ಮೇಲೇ, ಮ್ಯಾಕ್ಸಿಮಮ್ 0 ಹತ್ರ ಬರುತ್ತೆ, ಅಥವಾ 0ಗಿಂತನೂ ಮೇಲೇ ತುಂಬ ಎ ಅಂತ ತುಂಬ ಮೇಲ್ಗಡೆನೇ ಇಲ್ಲೇ ಸಿ ಕರೆಕ್ಷನ್ ಮುಗಿಸ್ಬಿಟ್ಟು ಮತ್ತೆ ಮೇಲ್ಗಡೆ ಹೋಗೋಕ್ಕೆ ಶುರು ಆಗುತ್ತೆ. ಸೊ ಇದನ್ನು ರನ್ನಿಂಗ್ ಫ್ಲ್ಯಾಟ್ ಅಂತ ಕರೀತಾರೆ. ಸೊ ಈ ಥರ ಫ್ಲ್ಯಾಟಲ್ಲಿ ನಮಗೆ ಮೂರು ವಿಧ. ಒಂದು ರೆಗ್ಯುಲರ್ ಫ್ಲ್ಯಾಟ್, ಇನ್ನೊಂದು ಎಕ್ಸ್ಪ್ಯಾಂಡೆಡ್ ಫ್ಲ್ಯಾಟ್, ಮತ್ತೊಂದು ರನ್ನಿಂಗ್ ಫ್ಲ್ಯಾಟ್. ಸೊ ಇದಾಗಿತ್ತು ಫ್ಲ್ಯಾಟ್ನಲ್ಲಿ ಮೂರು ವಿಧ ಕರೆಕ್ಷನ್ದು. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಟ್ರಯಾಂಗಲಲ್ಲಿ ಎಷ್ಟು ವಿಧ ಮತ್ತು ಅದು ಯಾವ ಥರ ಕಾಣಿಸುತ್ತೆ ಕರೆಕ್ಷನ್ ಅಂದ್ಬಿಟ್ಟು. ಸೊ ಅಲ್ಲಿವರೆಗೂ ಗೈಸ್, ಸೇಫ್ ಟ್ರೇಡಿಂಗ್.